अभी आपका कौन सीनियर आदमी है उसको बुलाओ, नहीं तो गाड़ी ये सब जला देंगे। ಎಲ್ಲಿದ್ದೀರಿ ನೀವು? ಊರ್ನವರು ಅಂತೀರಲ್ಲ, ಎಲ್ಲಿದ್ದೀರಿ? ಫೋನ್ ಮಾಡಿ ವಿಡಿಯೋ ಮಾಡಿ. ಇಲ್ಲಲ್ವಾ ಸ್ವಾಮಿಗಳಿಗೆ ಅವರು ನಿಮ್ಗೆ ಲಿಖಿತ ಕೊಡ್ಲಿಕ್ಕೆ ಅಧಿಕಾರ ಇಲ್ಲಲ್ವಾ? ಇಲ್ಲಲ್ವಾ? ಯಾರು ಅಧಿಕಾರ ಇಲ್ಲ ಕರೆಸಿ. ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧದ ಹೋರಾಟದ ಬಗ್ಗೆ ನಿಮಗೆಲ್ಲ ಗೊತ್ತೇ. ಅದು ಮಲೆನಾಡು ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಪರಿಸರ ಆಸಕ್ತ ಮನಸ್ಸುಗಳು ಸಾಕಷ್ಟು ಒಗ್ಗೂಡಿ ವಿರೋಧ ವ್ಯಕ್ತಪಡಿಸಿದರು. ಎಷ್ಟು ವಿರೋಧ ಅಂತಂದರೆ, ಬರೀ ಒಂದು ಈ ಅಹವಾಲು ಸಭೆಯಲ್ಲಿ, ಅದು ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪದಲ್ಲಿ ನಡೆದಿತ್ತು, ಅಲ್ಲಿ ಒಂದು ಸುಮಾರು 10,000 ಪ್ರತಿಗಳು ಪೇಪರ್ ರೂಪದಲ್ಲಿ ಅಬ್ಜೆಕ್ಷನ್ ಬಂದಿದೆ. ಮತ್ತು ಆನ್ಲೈನ್ ಕ್ಯಾಂಪೇನಲ್ಲಿ ಸುಮಾರು 50,000 ಪಿಟಿಷನ್ಗಳು ಫೈಲ್ ಆಗಿದೆ ಅಂತ ನಮ್ಮ ಸ್ನೇಹಿತರು ಹೇಳಿದರು. ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿರೋಧ ವ್ಯಕ್ತವಾಗಿರುವಂಥದ್ದು ಈ ಶರಾವತಿ ಪಂಪ್ ಸ್ಟೋರೇಜ್, ಶರಾವತಿ ಕಣಿವೆಯನ್ನು ಹಾಳು ಮಾಡಲು, ನಾಶ ಮಾಡಲು ಹೊರಟಿರುವಂತಹ ರಾಜಕಾರಣಿಗಳ ಪ್ರಾಜೆಕ್ಟ್, ಹಣ ಮಾಡುವಂತಹ ಒಂದು ಪ್ರಾಜೆಕ್ಟ್ ವಿರುದ್ಧ. ಈ ಪ್ರಾಜೆಕ್ಟ್ ವಿರುದ್ಧ ಅಷ್ಟೆಲ್ಲ ಜನ ಮಾತಾಡುವಾಗ, ಈಗ ಇಂಧನ ಸಚಿವ KJ ಜಾರ್ಜ್ ಅವರು ಹೇಳ್ತಾರೆ, ಯಾರೋ ಒಂದಿಷ್ಟು ಬೆರಳಿಕೆ ಜನ, ಅಂದರೆ ಸುಮಾರು 7-8 ಕೋಟಿ ಜನರಲ್ಲಿ ಯಾರೋ ಒಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆಲವರಿಗೆ ನಾನು ಮಾತಾಡಿದ್ದೀನಿ, ಇನ್ನು ಕೆಲವರಿಗೆ ಬೇಕಾದರೆ ಮಾತಾಡಬಲ್ಲೆ ಅನ್ನೋ ಥರ ಅವರ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಯಾರೋ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಯಾರ ಹತ್ರ ಮಾತಾಡಿದಾರೋ ಗೊತ್ತಿಲ್ಲ, ಯಾವ ಪರಿಸರಾಸಕ್ತರು ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ, ಯಾರಿಗೆ ಇವ್ರು ಕನ್ವಿನ್ಸ್ ಮಾಡಿದಾರೋ ಗೊತ್ತಿಲ್ಲ. ಆದರೆ ಇವತ್ತು ಜನರಿಗೆ ಸುಮಾರು 99% ಜನರಿಗೆ ಅವರು ಇವತ್ತಿಗೂ ಹೋರಾಟದಿಂದ ಹಿಂದೆ ಸರಿದಿಲ್ಲ. ನೋಡಿ ಜಾರ್ಜ್ ಅವರೇ, ನಿಮಗೆ ಈ ಪರಿಸರದ ಬಗ್ಗೆ ಎಷ್ಟು ಆಸಕ್ತಿ ಇದೆಯೋ ಗೊತ್ತಿಲ್ಲ. ನಿಮ್ಮ ಹಳೆಯ ಕೆಲಸಗಳು, ನಿಮ್ಮ ಸುತ್ತ, ನಿಮ್ಮ ಫ್ಯಾಮಿಲಿ ಸುತ್ತ ಇರುವಂಥವು ನಮಗೆ ಅನವಶ್ಯ. ಆದರೆ ನಿಮಗಂತೂ ಪರಿಸರ ಕಾಳಜಿ ಇಲ್ಲ ಅಂತ ಗೊತ್ತಿದೆ. ಆದರೆ ಹೋರಾಟಗಾರರನ್ನ ಈ ಥರ ನೀವು ಅಣಿಸ್ಬಾರ್ದು. ಅಂದರೆ ಇಷ್ಟು ಪ್ರಮಾಣದಲ್ಲಿ ಪ್ರತಿರೋಧ ವ್ಯಕ್ತವಾಗಿದ್ದರೂ ಕೂಡ ನೀವು ಹೋರಾಟವೇ ನಡೆದಿಲ್ಲ, ಇನ್ಯಾರೋ ಬೆರಳೆಣಿಕೆ ಜನ ಅಷ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ಹೇಳೋದು ಬಹಳ ದೊಡ್ಡ ತಪ್ಪು. ಆ್ಯಕ್ಚುಲಿ ಪ್ರಜಾಪ್ರಭುತ್ವದಲ್ಲಿ ನೀವು ಹೌದು, ಇಲ್ಲಿ ಪ್ರತಿರೋಧ ವ್ಯಕ್ತಪಡಿಸ್ತಿರುವಂತಹ ಸಿಟಿಜನ್ಸ್ ಏನಿದ್ದಾರೆ, ಅಲ್ಲಿನ ಜನರಿದ್ದಾರಲ್ಲ, ಅವರು ಕೂಡ ಒಂದು ಭಾಗವೇ. ಹಾಗಾಗಿ ಇಬ್ಬರದ್ದು ಅವ್ರನ್ನು ಕೇಳಿ ನೀವು ಮುಂದುವರಿಯುವಂತಹ ಅವಕಾಶಗಳಿದೆ. ಅದನ್ನು ಬಿಟ್ಟು ಲಾಭ ಆಗುತ್ತೆ ಇದು ಅನ್ನೋ ಕಾರಣಕ್ಕಾಗಿ ನೀವೇ ಹೇಳ್ತಿದ್ದೀರಾ, ಅದು ಯಾವ ಥರ ಲಾಭನೂ ಗೊತ್ತಿಲ್ಲ, ತುಂಬ ಯೂಸ್ ಆಗುತ್ತೆ ಹಾಗಾಗಿ ನಾವು ಮಾಡ್ತೀವಿ ಅಂತ ಹೇಳ್ತೀರಾ. ನಿಯಮಗಳು ಅವು ಎಲ್ಲ ಗಾಳಿಗೆ ತೂರಿ ಎಲ್ಲ ಆಗೋಗಿದೆ. ಈಗ ಅಲ್ಲಿ ಯಾರೋ ಜರ್ನಲಿಸ್ಟ್ಗಳಿಗೆ ನೀವು ಕೇಳ್ತಾ ಇದ್ರಿ, ಏನು ಪ್ರತಿರೋಧ, ನಿಮ್ದು ಏನು ವಿರೋಧ ಅಂತ ಕೇಳ್ತೀರಾ. ಜರ್ನಲಿಸ್ಟ್ಗಳಿಗೆ ಎಲ್ಲರೂ ತಿಳ್ಕೊಬೇಕು ಅಂತಿಲ್ಲ, ಅವರಿಗಂತೂ ಗೊತ್ತಿದೆ ಪರಿಸರ ಹಾಳಾಗುತ್ತೆ ಅಂತ. ಯಾಕಂದ್ರೆ ನಿಮ್ಗೆಲ್ಲ ಹಿಂದಿನ ಈ ಥರ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳು ಏನಿದೆಯಲ್ಲ, ಅವೆಲ್ಲವೂ ಕೂಡ ಹೋಗಿರೋದು, ಹಾಳಾಗಿರೋದು, ಮತ್ತೆ ಏನು ಯೂಸ್ ಇಲ್ಲದೆ ಇರುವಂತೆ ದುಡ್ಡು ನುಂಗಿರೋದು ಕೂಡ ನಿಮ್ಮಂತ ತುಂಬಾ ಒಳ್ಳೆ ಬ್ರೈನ್ ಇರುವಂತಹ ರಾಜಕಾರಣಿಗಳಿಂದಲೇ. ನನಗೆ ಗೊತ್ತಿಲ್ಲ ನೀವೆಲ್ಲ ಟೆಕ್ನಿಕಲ್ ಆಗಿ ಅದನ್ನ ಮಾಡಿರ್ತೀರಿ ಅಂತೇಳಿ, ಬಟ್ ನಿಮಗೆ ಗೊತ್ತಿದೆ, ನಿಮ್ಮ ಅಧಿಕಾರಿಗಳು ನಿಮಗೆ ಹೇಳಿರ್ತಾರೆ, ಅದನ್ನ ನೀವು ಹೇಳಿರ್ತೀರ ಅಷ್ಟೇ. ಹಾಗೆ ಈ ಜರ್ನಲಿಸ್ಟ್ಗಳು ಕೂಡ ಸಹಜವಾದ ಪ್ರಶ್ನೆಗಳು ಕೇಳಿರ್ತಾರೆ, ಏನು ಇದು ನೀವು ಅದನ್ನೇ ಉತ್ತರ ಕೊಡ್ತಾ ಇದ್ದೀರಾ, ಇಲ್ಲ ಇದು ಖರ್ಚು ಜಾಸ್ತಿ ಆಗುತ್ತೆ ನೀರನ್ನ ಮೇಲ್ಗಡೆ ತಳ್ಳೋದಕ್ಕೆ ಅಂತ. ಅದಕ್ಕೆ ನೀವು ಹೇಳ್ತೀರಾ, ಇಲ್ಲ ನಾವು ಸೋಲಾರ್ ಬಳಸ್ತೀವಿ. ಆಯ್ತು. ಆಮೇಲೆ ಇತ್ತೀಚೆಗೆ ಕೆಲವು ರಾಜಕಾರಣಿಗಳೇ ಹೇಳ್ತಾ ಇದ್ರು, ಅದನ್ನ ಮತ್ತೆ ಪವರ್ ಲೈನ್ ಮಾಡ್ತಾರೆ, ಅದನ್ನ ಕಳಿಸ್ಬೇಕಲ್ಲ, ಮತ್ತೆ ವಿದ್ಯುತ್ ಎಲ್ಲಿ ಅಂತೀರಾ, ಅದನ್ನ ನೀವು ಬೆಂಗಳೂರಿಗೂ ಇನ್ನೆಲ್ಲಿಗೂ ಕಳಿಸ್ತೀರಾ, ಅದನ್ನ ಕಳಿಸ್ಬೇಕಾದ್ರೆ ಅದಕ್ಕೆ ವಿದ್ಯುತ್ ಕಂಬಗಳನ್ನ ಹಾಕಬೇಕು, ಅದೊಂದಿಷ್ಟು ಪರಿಸರ ನಾಶ ಆಗುತ್ತೆ ಅಂತೇಳಿ ಅವುಗಳಿಗೂ ನೀವು ಉತ್ತರ ಕೊಟ್ರಿ, ಎಕ್ಸಿಸ್ಟಿಂಗ್ ಇರುವಂತಹ ಆ ಲೈನ್ಗಳನ್ನ ನಾನು ತಳ್ತೀನಿ ವಿದ್ಯುತ್ ಅಂತ. ಆಯ್ತು, ನಿಮಗೆ ಒಂದು ಕ್ಯಾಬಿನೆಟ್ ಅಲ್ಲಿರುವಂತಹ ಸಚಿವರು, ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಒಂದಿಷ್ಟು ಪರಿಸರ ಕಾಳಜಿ ಇದ್ರೆ ಅವರೊಬ್ಬರಿಗೆ ಇರೋದು ನಿಮ್ಮ ಇಡೀ ಸರ್ಕಾರದಲ್ಲಿ. ಅವರೇ ಒಂದು ಪಶ್ಚಿಮ ಘಟ್ಟದ ಧಾರಣ ಸಾಮರ್ಥ್ಯವನ್ನ ಒಂದು ವರದಿ ಕೊಡಿ ಅಂತೇಳಿ ಅಧಿಕಾರಿಗಳಿಗೆ ಕೊಟ್ಟಿರುವಂತ ಒಂದು, ಅಂದ್ರೆ ಹೊರಡಿಸಿರುವಂತ ಒಂದು ಟಿಪ್ಪಣಿ ಇದೆ. ಬರೀ ಒಂದು 3 ತಿಂಗಳ ಹಿಂದೆ ಆಗಿರುವಂತ ಒಂದು ಆದೇಶ. ಅದಕ್ಕೆ ಯಾರು, ಅದು ನಿಮ್ಮ ಗಮನಕ್ಕಂತೂ ನೀವೇನು ಓದಿರ್ತೀರೋ ಇಲ್ಲೋ ಗೊತ್ತಿಲ್ಲ. ಅದು ಯಾಕೆ ಕೊಟ್ಟರು ಅವರು? ಈ ಪಶ್ಚಿಮ ಘಟ್ಟ ನಿಮ್ಮ ನೀರನ್ನು ದೊಡ್ಡ ಏನು ನಿಮ್ಮ ನೀರನ್ನು ಸಂಗ್ರಹ ಮಾಡ್ತಿರಲ್ಲ, ಅದು ಕೂಡ ತಡೆಯೋದಕ್ಕೆ ಆಗೋದಿಲ್ಲ. ಎಷ್ಟು ಅಂತ ತಡ್ಕೊಳುತ್ತೆ. ಈಗ ನಿಮ್ಮ ರಾಜಕಾರಣಿಗಳ ಭ್ರಷ್ಟಾಚಾರ ತಡ್ಕೊಂಡಾಗಿದೆ, ನಿಮ್ಮ ಯೋಜನೆಗಳನ್ನ ಎಷ್ಟು ಅಂತ ತಡ್ಕೊಳುತ್ತೆ. ಈ ಪಶ್ಚಿಮ ಘಟ್ಟ ಎಷ್ಟು ಯೋಜನೆಗಳನ್ನ ತಡ್ಕೋಬಲ್ದು. ಈಗ ಅಲ್ಲಿ ಆಗುಂಬೆ ಹತ್ರ ರಸ್ತೆ ಮಾಡಿದ್ರು, ಆಯ್ತಾ, ಎಲ್ಲ ರಸ್ತೆ ಮಾಡಿದ್ರು, ಈ ಫಾರೆಸ್ಟ್ನವ್ರು ಕೊಟ್ಟರು, ಎಲ್ಲ ಅದೇ ಎನ್ವಿರಾನ್ಮೆಂಟ್ ಅಸೆಸ್ ಎಂಥದ್ದು ಎಲ್ಲ ಆಗಿರುತ್ತೆ.
ಆಯ್ತಾ. ಈಗ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಈಗ ಅದಕ್ಕೆ ಯಾರಿಗೆ ಕೇಸ್ ಹಾಕ್ಬೇಕು? ಈಗ ನಿಮಗೆ ಕೇಸ್ ಹಾಕ್ಬೇಕಾ? ನಾನು ಹೇಳಿದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆಗ್ಬೇಕಾದ್ರೆ ಇದು ಹೋದ್ರೆ ಫೇಲ್ಯೂರ್ ಆದ್ರೆ ಹೊಣೆಗಾರಿಕೆ ಅಂತ ಯಾರು ತಗೊಳೋದಿಲ್ಲ. ಅವತ್ತು ನೀವು ಇರೋದಿಲ್ಲ, ನಿಮ್ಮ ಇವತ್ತು ಸ್ಯಾಂಕ್ಷನ್ ಮಾಡಿರುವಂತ ಅಧಿಕಾರಿಗಳು ಇರೋದಿಲ್ಲ, ಯಾರು ಇರೋದಿಲ್ಲ. ಹಾಗಾದ್ರೆ ಯಾರು ಕೇಳಬೇಕು? ನಾವು ಯಾರಾದ್ರೂ ಆಸ್ತಿಯನ್ನು ಮುಟ್ಟುಗೋಲು ಹಾಕೋಬೇಕಲ್ವಾ? ನಮ್ಮದು ಹಣ ಹಾಳಾಗಿರೋದಕ್ಕೆ ಯಾರು 100% ಇದು ಹಾಗೆ ಆಗುತ್ತೆ, ಮಾಡೇ ಮಾಡ್ತೀವಿ ಅಂತ ಹೇಳಿ ಬಂದು ಹೇಳಿ ನೋಡೋಣ. ನನ್ನ ಇಲ್ಲ ಅಂದ್ರೆ ನನ್ನ ಆಸ್ತಿಯನ್ನು ನಾನು ಮುಟ್ಟುಗೋಲು ಹಾಕೊಬಹುದು ನೀವು ಅಂತ ಹೇಳಿ ನೀವು ಒಂದು ನಮಗೆ ಆಶ್ವಾಸನೆ ಕೊಡಿ ನೋಡೋಣ. ಅದನ್ನ ಬಿಟ್ಬಿಟ್ಟು ಪತ್ರಕರ್ತರಿಗೆ ನೋಡಿ ನಿಮ್ಮ ವಿರೋಧ ಏನು, ಅವ್ರ ವಿರೋಧ ಏನು ಅಂತ ಕೇಳಕ್ ಹೋಗ್ತೀರಾ. ಆಯ್ತು, ಇದನ್ನ ನನಗೆ ಗೊತ್ತಿಲ್ಲ. ಇದು ನಿಮ್ಮ ತರಾತುರಿಯನ್ನು ನೋಡಿದ್ರೆ, ನಿಮ್ಮ ಸ್ಪೀಡನ್ನು ನೋಡಿದ್ರೆ ಇದನ್ನ ನೀವು ಮಾಡದೆ ಬಿಡೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಇವತ್ತಿಗೂ ಎಲ್ಲರೂ ಕೂಡ ಅಂದ್ರೆ ಒಂದು ಆಶಾಭಾವನೆಯನ್ನ ಕಳ್ಕೊಂಬಾರ್ದು. ಇವರು ಎಷ್ಟೇ ಹೇಳಿಕೆಗಳನ್ನು ಕೊಡ್ಬೋದು. ಈಗ ಇದನ್ನ ಹೇಳ್ತಾ ಬುಧವಾರ ಅಂದ್ರೆ ನಿನ್ನೆ ಗೇರ್ಸೊಪ್ಪ ಭಾಗದಲ್ಲಿ ಕೆಲವರು ಓಡಾಡಿದ್ದಾರೆ. ಅವ್ರು ಯಾರೋ ರಸ್ತೆಯನ್ನು ಸರ್ವೆ ಮಾಡಕ್ ಬಂದಿದ್ದಾರೆ. ಗೇರ್ಸೊಪ್ಪ ಹಳೆ ಬ್ರಿಡ್ಜ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆಯಲ್ಲ ಆ ಫಂಡಿಂದ ಆಗಿರುವಂತ ಒಂದು ಸೇತುವೆ ಅಲ್ಲಿ ಮತ್ತೆ ಇದು ನಗರ ಬಸ್ತಿ ಕೆರೆ ಮಧ್ಯೆ ಅಲ್ಲಿ ರಸ್ತೆ ಇಲ್ಲ. ಆಕ್ಚುಲಿ ರಸ್ತೆ ಆಗಿರಲಿಲ್ಲ. ಆ ರಸ್ತೆಯನ್ನ ಡೆವಲಪ್ ಮಾಡೋಕ್ಕೆ ಸರ್ವೆ ಮಾಡ್ತಿದ್ದಾರೆ. ಅದು ಒಂದಿಷ್ಟು 100 ಮೀಟರ್ ಅದು ನಾವೇನು ಶೋಲ್ಡರ್ ಅಂತ ಕರಿತೀವಿ ಅದು ಮುನ್ಸಿಲ್ವ ಅಂದ್ರೆ ಅಂಚಿನ ಭಾಗದಲ್ಲಿ ಒಂದಿಷ್ಟು ಅಗಲ ಮಾಡಬೇಕಾಗಿದೆ. ಅದು ಪ್ರಾಜೆಕ್ಟ್ ಉದ್ದೇಶದಿಂದ ಮಾಡಿರೋದು. ನಮಗೆ KPCL ಅಧಿಕಾರಿಗಳು ಹೇಳಿದ್ರು. ಅವ್ರು ಹೋಗಿದ್ದಾರೆ ಅಲ್ಲಿಗೆ ಹಳ್ಳಿಯವರೆಲ್ಲ ರುಚಿಗೆದ್ಬಿಟ್ಟು ಅವ್ರ ಜೊತೆಗೆ ನಮ್ಮ ಮಾರುತಿ ಗುರೂಜಿಯವರು ಏನಿದ್ದಾರೆ ಅವರು ಬಂಗಾರಮುಖಿ ಕ್ಷೇತ್ರದ ನಮ್ಮ ಗುರುಗಳು ಅವರು ಕೂಡ ಬಂದ್ಬಿಟ್ಟು ಅದೆಲ್ಲ ಒಂದು ಜನರ ಮಧ್ಯೆ ಹಿಗ್ಗ ಮುಗ್ಗ ಉಗ್ಗ ಹಾಕಿದ್ದಾರೆ. ಆಯ್ತಾ. ಇಷ್ಟೆಲ್ಲ ಕಾಲ ಪಡ್ಕೊಂಡಿರೋದು ಅಷ್ಟು ತರಾತುರಿಯಲ್ಲಿ ಏನು ರಸ್ತೆ ಮಾಡ್ತೀರಾ ಏನು? ಈಗ ಆಲ್ರೆಡಿ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರಿಮಿತಿಯಲ್ಲಿ ಬರುವಂಥದ್ದು. ಅದು ಏನೇ ಮಾಡಿದ್ರು ಒಂದು ಗೂಟ ಕಡಿದ್ರು ಕೂಡ ಅಲ್ಲೊಂದು ಹೆರೆಯನ್ನು ಕಡಿದ್ರು ಅಲ್ಲಿ ಏನೇ ಮಾಡಿದ್ರು ಕೂಡ ಅವರ ಪರ್ಮಿಷನ್ ಬೇಕು. ಈ ತರ ನೀವು ಮಾಡಕ್ ಹೋದ್ರೆ ಅದನ್ನ ಈಗ ನೋಡಿ ನಮ್ಮ ಗುರೂಜಿ ಅವರು ಏನ್ ಹೇಳ್ತಾರೆ ಅಂತ ಈ ವಿಡಿಯೋದಲ್ಲಿದೆ. ಇದನ್ನ ನೋಡಿ ನಂದು ಇಷ್ಟೇ ವಾದ. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರೊಟೆಸ್ಟ್ ಆದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಾಗ ನಾನು ಈಗಲೂ ಜಾರ್ಜ್ ಅವರಿಗೆ ಹೇಳ್ತೀನಿ, ನೀವು KG ಜಾರ್ಜ್ ಅವರು ಮೊನ್ನೆ ಶಿವಮೊಗ್ಗ ಚಿಕ್ಕಮಗಳೂರು ಬಾರ್ಡಲ್ಲಿ ಈ ತರೀಕೆರೆ ಈ ಭದ್ರಾ ಡ್ಯಾಮ್ ಹತ್ರ ಒಂದು ಹೆಲಿಕಾಪ್ಟರ್ ಇತ್ತು. ಅಲ್ಲಿಗೆ ನಾನು ನೋಡಿಲ್ಲ. ಆ ವಾರ್ತಾ ಇಲಾಖೆಯಲ್ಲಿ ಒಂದು ಮೆಸೇಜ್ ಬಂದಿತ್ತು ಅಂತ ಕಾಣುತ್ತೆ. ಸಚಿವರು ಬಂದು ಇಲ್ಲಿ ಇಳ್ತಾರೆ ಅಂತ. ನಮ್ಮಲ್ಲಿ ಒಂದು 2 ಜನ ಮೀಡಿಯಾದವರು ಹೋಗಿದ್ರು. ಪಾಪ ಅವ್ರ ಆಸಕ್ತಿ ಅವ್ರು ಹೋಗಿದ್ದಾರೆ. 2 ಮಾಧ್ಯಮದವರು ನಿಮ್ಮ ಕವರೇಜಿಗೆ ಬಂದಿದ್ದವತ್ತು ಅದೇ ವಿಡಿಯೋದಲ್ಲಿ ನೀವು ಹೇಳಿದ್ರು ಅಂತ. ಎಲ್ಲೋದ್ರು ಪತ್ರಕರ್ತರು ಮತ್ತೆ ನಿಮ್ಮನ್ನು ಹುಡ್ಕೊಂಡು ಯಾಕೆ ಬರಲಿಲ್ಲ? ನೀವು ಬಹಳ ದೊಡ್ಡ ಬುದ್ಧಿವಂತರು ಅಂದ್ರೆ ಆಯ್ತು. ನಿಮ್ಮನ್ನ ಈಗ ಅಲ್ಲಿ ಒಂದು 10,000 15,000 ಜನಗಳನ್ನ ಸೇರಿಸ್ಬಿಟ್ಟು ಒಂದು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಆ ಜನರ ತಾಕತ್ತದು, ಉತ್ತರ ಕನ್ನಡ ಜಿಲ್ಲೆಯವರ ತಾಕತ್ತು. ಆಯ್ತಾ. ನೀವು ನೋಡೋಣ, ನೀವು ಸಹಜವಾಗಿ ನೀವು 1,000 ಜನ ಕರೆಸಿ ನೋಡೋಣ ದುಡ್ಡಿಲ್ದಂಗೆ. ಯಾಕೆ ಅವರೆಲ್ಲ ಬಂದವರೆಲ್ಲ ಹುಚ್ಚರು ಅಂತೇಳಿ ನೀವು ಹೇಳ್ತಿದ್ದೀರಿ ಅವ್ರನ್ನ ಅಂತೇಳಿ. ಏನೇ ಆಗಲಿ ಗುರೂಜಿಯವರ ಮಾತಿದೆ, ಅದನ್ನ ಕೇಳಿ ಒಂದ್ಸರಿ. ಅವರು ಆ ಪ್ರತಿರೋಧ ವ್ಯಕ್ತಪಡಿಸಿರುವಂತ ಅಂದ್ರೆ ಅವರ ವಿಲೇಜರ್ಸ್ ಎಲ್ಲ ಸೇರ್ಬಿಟ್ಟು ಅಲ್ಲಿ ಬಂದಿರುವಂತ ರಸ್ತೆ ಸರ್ವೆಗೆ ಬಂದಿರುವಂತ ಅಧಿಕಾರಿಗಳಿಗೆ ಮತ್ತೆ ಅವರಿಗೆಲ್ಲ ಸ್ವಲ್ಪ ತರಾಟೆ ತೆಗೆದುಕೊಂಡಿದ್ದಾರೆ. ಮತ್ತೆ ಅವರೇನೋ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿರೋದು ಅಧಿಕಾರಿಗಳು. ಇಷ್ಟೊಂದು ದೊಡ್ಡ ಸಮಸ್ಯೆ ಆಗಿದೆ, ಅಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಅದನ್ನು ಒಂದ್ಸರಿ ನೋಡಿ ಬನ್ನಿ. ಥ್ಯಾಂಕ್ ಯು. ಅವ್ರು ಇಲ್ಲಿಗಲ್ ಮಾಡ್ತಿದ್ದ ಅವರೇ ಹೇಳ್ತಾ ಇದ್ದಾರೆ. ಒಂದು ಮಾತು ಕೇಳ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಲ್ಲರೂ ಕೇಳ್ಕೊಳ್ಳಿ. ಪೊಲೀಸರು ರೆಕಾರ್ಡ್ ಮಾಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಯೋಗವನ್ನು ಕಳಿಸ್ತಾ ಇದ್ದಾರೆ. ಆ ನಿಯೋಗ ಬಂದು ನಮ್ಮ ಹತ್ರ ಮಾತಾಡಬೇಕು. ಮೊದಲನೇದಾಗಿ ಅದೇನೋ ತೀರ್ಮಾನ ಆಗಬೇಕು. ಎರಡನೇದು 18ನೇ ತಾರೀಕಿನ ಆದಂಥ ಮೀಟಿಂಗಿನ ದಿವಸ ಅವತ್ತೇನು ಅಹವಾಲ ಸಭೆ ಆಗಿದೆಯೋ ಅದನ್ನು ಗೌರ್ಮೆಂಟಿಗೆ ಯಥಾವತ್ತಾಗಿ ಕೊಡ್ತೆ ಅಂತ ಹೇಳಿದ್ದಾರೆ. ಕೊಟ್ಟು ದಾಖಲೆಯನ್ನು ಪಬ್ಲಿಷ್ ಮಾಡಿ ಪ್ರತಿಯೊಬ್ಬರಿಗೆ ಕೊಡ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೊಡಬೇಕು. ಎರಡನೇದು. ಮೂರನೇದಾಗಿ ನಿಮ್ಮ KK ಜಾರ್ಜ್ ಅವ್ರು ಏನಂದ್ರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ವಾ, ಅಧಿಕಾರಿಗಳು ಬಂದು ಮಾತಾಡ್ತಾರೆ ಅಂತ ಹೇಳಿ ಬರ್ಲಿಕ್ಕೆ ಹೇಳಿ, ಅವ್ರಿಗೆ ಬಂದು ಮಾತಾಡ್ಲಿಕ್ಕೆ ಹೇಳಿ. ಈ 3 ತೀರ್ಮಾನ ಮೊದಲು ಆಗಲಿ. ಆಮೇಲೆ ಅಲ್ಲಿ ಒಂದು ಸೂಜಿ ಮೊನೆ ನೀವು ತೆಗೆದಕ್ಕೆ ನಾವು ಬಿಡೋದಿಲ್ಲ. ನಿಮ್ಮ ಅಳತೆ ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ. ಬೇಕಾಗಿರ್ಬೋದು ಮಾಡ್ಕೊಳ್ಳಿ ರೆಕಾರ್ಡ್ ನೀವು.
ಎಲ್ಲಿದ್ದೀರಿ ನೀವು? ಊರ್ನವರು ಅಂತೀರಲ್ಲ, ಎಲ್ಲಿದ್ದೀರಿ? ನೀವು ಊರ್ನವರು ನೀವು ನಾವು ಬರೋದಿಲ್ಲ ಅಂತ ಹೇಳ್ಬೇಕಿತ್ತು ನೀವು. ग्राम पंचायत बुलाया आपने, इसको भी इन्फॉर्म नहीं किया आपने? अभी आपका कौन सीनियर आदमी है उसको बुलाओ, नहीं तो गाड़ी ये सब जला देंगे हम लोग। ऐसा नहीं रुकेगा हम लोग, हमको भी काम है। बात करने के तुम्हारा लिए टाइम नहीं है। गाड़ी भी इधर रहेगा, ये आदमी को हम लोग जल्दी पूरा से बुलाओ। करेंगे आज, उसको बुलाओ। उसको आना ही पड़ेगा। करने का हम जाने नहीं का, छोड़ेंगे। बाद में खुला करने के नोटिस देने का, वो कौन मुझे जाता है? इधर जाओ इधर जाओ, आपके पास घर नोटिस बना के है? देता है। आपको ऑर्डर है? किधर है? कड़े खोए हुए से अंगोल बनता है। KRDCL का है, देखेंगे उनसे करवाने का हमें जिम्मेदारी है, हमारे पास भी है, इधर है लोग है, देखेंगे। दिखा दो अरे दो तुम ಅವನಿಗೆ ಗೊತ್ತಿದಲ್ಲ ಅಲ್ಲೇ ಇದ್ದಾನೆ इधर का दिखा एक ग्राम नक्शा है ना, इसमें दिखता है। आपको जो नक्शा दिखा है ना इधर ऐसे दिखता है, दिखा दो पहले। मैं दिखाता हूँ, थोड़ा 5 मिनट हो तो मैं दिखाता हूँ, मुझे पता है। हाँ। अभी किधर है डैम? अभी जो डैम है किधर है? आदमी बहुत जमते हैं, बात हम जिम्मेदार नहीं है कौन भी गाँव वाले, पहले उनको बुलाओ। फटाफट ज्यादा हो रहा है। अभी लोग वो भी ज्यादा होंगे। हाँ, और ज्यादा गाड़ी बीड़ी सब पिटा हो जा। कोई भी केस हुआ तो हम देखेंगे। ನಾವು ಕೊಟ್ಟದೆ ಸುಳ್ಳು ಅಲ್ಲ, ಒಂದು ಡಾಕ್ಯುಮೆಂಟ್ಸ್ ಕೇಳಲಿಕ್ಕೆ ಎಷ್ಟು ತೆಗೆದು ಕೊಡ್ಲಿಕ್ಕೆ ಇಲ್ಲ ಇಲ್ಲ ಅಂತ ಹೇಳಿದ್ರು, ಎಷ್ಟು ಮುಚ್ಚುಮರೆ ಮಾಡ್ತಾರೆ ನೋಡಿ ಅವರು. ಬರೀ ಗ್ರಾಮ ನಕಾಶೆ ಇದು ಪ್ರಾಜೆಕ್ಟ್ ಮ್ಯಾಪ್ ಇದೆ. ಇದು ಇಲ್ಲಿ ಸಿಂಬಲ್ ಇದ್ದಲ್ಲಿ ಇದು ಪ್ರಾಜೆಕ್ಟ್ ಮ್ಯಾಪ್ ಸಂಜು